ಬೆಂಗಳೂರು ಟೀಮ್ ವಿರಾಟ್ ಕೊಹ್ಲಿ ಇದು ಆಕ್ಚುಲಿ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ತೆ. ಏನು ಇವಳು ಇವತ್ತು ಫುಲ್ ಖುಷಿಯಾಗಿದ್ದಾಳೆ ಅನ್ಕೊಂತಿದ್ದೀರಾ? ಯಾಕೋ ನೈಟೆಲ್ಲ ನಿದ್ದೆ ಬಂದಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಾಕಂದರೆ ನಮ್ಮ RCB ಮ್ಯಾಚ್ ಇದೆ ಅಲ್ವಾ, ಸೊ ಅದಕ್ಕೆ ಇವಳೇನು ಬೆಳಗ್ಗೆ ಎದ್ದೇನು ಮಾಡ್ತಿದ್ದಾಳೆ ಅನ್ಕೊತಿದ್ದೀರಾ? ಇವಾಗ ಬೆಳಗ್ಗೆ 4 ಗಂಟೆ ಆಗಿದೆ, ಎದ್ದಿದ್ದೀನಿ. ನೋಡಿ ಮುಂದೆ ಏನಾಗುತ್ತೆ ಅಂತ. ಫ್ರೆಶ್ ಅಪ್ ಆಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಪೂಜೆ ಮಾಡೋಣ ಅಂತ ಹೋದೆ. ಪೂಜೆ ಮಾಡೋಣ ಅಂತ ಹೋಗ್ತೀನಿ, ಪೂಜೆಗೆ ಹೂವಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ PG ಮೇಲ್ಗಡೆ ಹೂವಿನ ಗಿಡ ಹಾಕಿದ್ರು. ಸೊ ಅಲ್ಲಿ ಹೋದೆ, ಸ್ವಲ್ಪ ಹೂ ಸಿಕ್ತು, ಹೂ ತೊಗೊಂಡು ಬಂದೆ. ನೆಕ್ಸ್ಟ್ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಪೂಜೆ ಎಲ್ಲ ಆಯಿತು. ಇಷ್ಟು ಫೈನಲ್ 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಮತ್ತೆ ಏನು ಮಾಡೋದು ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಟೆಂಪಲ್ ಹೋಗೋಣ ಅಂತ ರೆಡಿ ಆದೆ. ಟೆಂಪಲ್ ಹೋದೆ, ಅರ್ಚನೆ ಮಾಡ್ಸೋಣ ಅಂತ ಒಳಗಡೆ ಹೋಗ್ತಾ ಇದ್ದೆ. ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ನಮ್ಮ RCB ಮ್ಯಾಚ್ ಇತ್ತು. ಜರ್ಸಿ ತೊಗೊಂಡೋಗಿದ್ದೆ, ಅರ್ಚನೆ ಮಾಡಿಸೋಣ. ಒಳಗಡೆ ಹೋದೆ, ಜರ್ಸಿ ತೊಗೊಂಡು ಪೂಜಾರಿ ಅವರಿಗೆ ಹೇಳಿದೆ ಅರ್ಚನೆ ಮಾಡಿ RCB ಹೆಸರಲ್ಲಿ ಅರ್ಚನೆ ಮಾಡಿ. RCB ಜರ್ಸಿ ಮ್ಯಾಚ್ ಇದೆಯಲ್ಲ ಇವತ್ತು. ಇವತ್ತು ಗೆಲ್ಲಬೇಕು ಮ್ಯಾಚ್ RCB. ನನಗೆ ವಿರಾಟ್ ಕೊಹ್ಲಿ ಮತ್ತು RCB ಅಂದರೆ ಸಖತ್ ಇಷ್ಟ. ಬೆಂಗಳೂರು ಟೀಮ್ ವಿರಾಟ್ ಕೊಹ್ಲಿ ಹಾಂ. ಅದನ್ನು ಸಾಯಂಕಾಲ ಐತೆ ಮ್ಯಾಚ್. ಫೈನಲ್ ಇವತ್ತು. ಅರ್ಚನೆ ಎಲ್ಲ ಆಯಿತು. ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗೆ ಪೂಜೆ ಮಾಡಿದರು. ಸ್ವಲ್ಪ ಏನೋ ಮನಸ್ಸಿಗೆ ನೆಮ್ಮದಿ ಅನಿಸ್ತು. RCB ಏನೇ ಆಗಲಿ ಈ ಸಲ ಕಪ್ ನಮ್ಮದೇ. ದೇವರ ಆಶೀರ್ವಾದ ಯಾವಾಗಲೂ ನಮ್ಮ RCB ಮೇಲೆ ಇದ್ದೇ ಇರುತ್ತೆ. ಜೈ RCB. ದೇವಸ್ಥಾನದಿಂದ PGಗೆ ಬಂದೆ. RCB ಜರ್ಸಿ ವೇರ್ ಮಾಡ್ಕೊಳ್ಳೋಣ ಅಂತ ವೇರ್ ಮಾಡ್ಕೊಂಬೇಡ, ಅದ್ರ ಫೀಲೇ ಬೇರೆ, ನೆಕ್ಸ್ಟ್ ಲೆವೆಲ್ ಗುರು ಪಾ. RCB ಏಟರ್ಸ್ಗೆಲ್ಲ ಹೇಳಿಬಿಡಿ, ನಮ್ಮ RCB ಫ್ಯಾನ್ಸ್ ಈ ಸಲ ಕಪ್ ನಮ್ಮದೇ. ಜೈ RCB. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ RCB ಅಷ್ಟೇ.